ಮಜವಾದ ಘಟನೆಗಳಿವೆ. ರಚಿತಾ ಅದು ಮೊದಲನೇ ಸಿನಿಮಾ ನಿಮಗೆಲ್ಲ ಹಾ ಗೊತ್ತು. ಹಾ ನಾವು ಇಂಟರ್ವ್ಯೂ ಮಾಡಿದ್ವಿ ಅವ್ರನ್ನ ಕಾಫಿ ಡೇಯಲ್ಲಿ, ಅಲ್ಲಿ ಸೆಲೆಕ್ಟ್ ಮಾಡಿದ್ದು ಅದೆಲ್ಲ ಆಚೆಗೆ. ರಚಿತಾಂಗೆ ಮಜಾ ಏನಂದರೆ ರಚಿತಾಂಗೆ ಚಿಕನ್ನು ಮೀನು ತಿನ್ನೋದು ತುಂಬ ಇಷ್ಟ. ಓಕೆ. ಹೀಗೆ ತಿಂತಾಯಿದ್ರು. ಅದು ಅಷ್ಟು ಒಂದು ಮಟ್ಟಕ್ಕೇನು ವಿಷಯ ಇರಲಿಲ್ಲ ಅಲ್ಲಿ. ನಾವು ಫಾರಿನ್ಗೆ ಹೋಗಿದ್ವಿ, ಐ ಮೀನ್ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ವಿ ಸುಮಾರು 20 ದಿನಗಳ ಶೂಟಿಂಗಲ್ಲಿ. ಅಲ್ಲಿ ನಡುವಲ್ಲಿ ನಾನು ಒಂದಿನ ಕೇಳಿದೆ, ಯಾಕೆ ಇಷ್ಟೊಂದು ಹೊಸ ಪಿಂಪಲ್ಸ್ ಆಗ್ತಿದ್ದಾವಲ್ಲ ಅಂತ ಅವರಿಗೆ. ಹೀರೋಯಿನ್ ಅಲ್ವಾ, ಜಾಸ್ತಿ ಪಿಂಪಲ್ಸ್ ಆಗ್ತಿತ್ತು ಅವರಿಗೆ. ಯಾಕೆ ಇಷ್ಟೊಂದು ಪಿಂಪಲ್ಸ್ ಆಗ್ತಿದ್ದಾವೆ ಅಂದೆ. ಕವಿ ಸರ್ ನನಗೆ ಫಿಶ್ಶು ಚಿಕನ್ನು ತಿಂದು ನೆಕ್ಸ್ಟ್ ಡೇ ಪಿಂಪಲ್ಸ್ ಆಗತ್ತೆ ಅಂದರೆ ನನಗೆ ಇದಾ ಅಂತ ಹೇಳ್ಬಿಟ್ಟು ನಾನು ನಮ್ಮ ಡೈರೆಕ್ಟ್ರ್ ಹತ್ರ ಹೇಳಿದೆ, ಸರ್ ನೋಡಿ ಇವರು ಫಿಶ್ಶು ಮತ್ತು ಚಿಕನ್ ತಿಂದ ತಕ್ಷಣ ಇವರಿಗೆ ಮುಖದ ಮೇಲೆ ಮೊಡವೆ ಆಗುತ್ತೆ, ಸೊ ಸ್ಕ್ರೀನಿಗೆ ಚೆನ್ನಾಗಿ ಕಾಣಲ್ಲ, ಇವರಿಗೆ ಫಿಶ್ಶು ಚಿಕನ್ ತಿನ್ನಕ್ಕೆ ಬಿಡ್ಬಾರ್ದು ಸರ್ ಅಂತ ನಮ್ಮ ಡೈರೆಕ್ಟ್ರ್ ತುಂಬ ಸಾಫ್ಟು. ಪಾಪ ರೀ ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕೆ ರಿಸ್ಟ್ರಿಕ್ಟ್ ಮಾಡೋಣ ಅಂತ. ನಾನು ಉನ್ನತ ಪ್ರೊಡ್ಯೂಸರ್ ಅಲ್ಲ, ನಾನು ರೆಡಿ ಇರಲಿಲ್ಲ. ನೋ ಫಸ್ಟ್ ಸಿನಿಮಾ ಹೀರೋಯಿನ್ ಚೆನ್ನಾಗಿ ಕಾಣಲೇಬೇಕು, ಟೈಟ್ಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ದರ್ಶನ್ ಅವರಂಥ ಸಿನಿಮಾದಲ್ಲಿ ಟೈಟ್ಲ್ ಕ್ಯಾರೆಕ್ಟರ್ ಮಾಡ್ತಿರೋ ಹೀರೋಯಿನು, ಆ ಥರ ನಡೆಯಲ್ಲ, ಚೆನ್ನಾಗಿರಲೇಬೇಕು ಹೀರೋಯಿನು. ನಾನು ಆಮೇಲೆ ನಾನೇನು ಮಾಡ್ತಿದ್ದೆ ಅಂದರೆ, ರಚಿತಾ ಊಟ ಮಾಡುವಾಗೆಲ್ಲ ಎದುರುಗಡೆ ಕೂತ್ಕೊತಿದ್ದೆ ನಾನು, ಫಿಶ್ ಹಾಕ್ಬೇಡಿ ಇವರಿಗೆ, ಚಿಕನ್ ತಿನ್ಬೇಡಿ ಅಂತ. ಅವರು ಆಡ್ಕೊಳ್ ಕವಿ ಸಾರ್ ಒನ್ ಪೀಸ್ ಕವಿ ಸಾರ್ ಅನ್ನೋರು. ನಾನು ನೋನು ರಚಿತಾ ಸೀರಿಯಸ್ ಆಗಿ ಏನು ಅಂದ್ಕೊಂಡಿದ್ದೀರಾ, ಇದು ಟೈಟಲ್ ರೋಲು ದರ್ಶನ್ ಅವ್ರು ಎದುರು ನಿಮ್ಮ ಫಸ್ಟ್ ಸಿನಿಮಾ ಕರಿಯರು ಹಂಗೆ ಹಿಂಗೆ ನಾವು ರ್ಯಾಶಾಗಿ ಏನು ಹೇಳ್ತಿರ್ಲಿಲ್ಲ. ಬಟ್ ಏನು ರಚಿತಾ ನೋ ಅಂತಿದ್ದೆ. ಇಷ್ಟೆಲ್ಲ ಮಜಾ ಏನಂದರೆ ಅವ್ರು ನನ್ನ ಎದುರುಗಡೆ ತಿಂತಿಲ್ಲ, ಬಟ್ ಯಾವಾಗಲೂ ಒಂದು ಕವಿ ಸಾರ್ ನಾನು ತಿಂದೆ ಅನ್ನೋರು ಅವರು. ಅದನ್ನು ಮಜವಾಗಿ ಹೇಳೋರು. ಎಲ್ಲೋ ಒಂದು ಕಡೆ ಯಾರೋ ತಂದುಕೊಟ್ಟು ಹೆಂಗೋ ತಿಂದು ಆಮೇಲೆ ಎಲ್ಲೋ ತಿಂದು. ಸೊ ಇದು ನಡೀತಾ ಇತ್ತು. ತುಂಬ ಮಜಾ ಅಂದರೆ ನನಗಿದೆ ಅನಿಸಿದ್ದು. ರೆಗ್ಯುಲರ್ ಒಂದು 20 days ನಾನು ಕೂತ್ಕೋತಿದ್ದೆ ಅವ್ರ ಊಟ ಮಾಡುವಾಗ, ಏನು ತಿಂತಾರೆ, ಏನಿದೆ ಪ್ಲೇಟಲ್ಲಿ ಅಂತ. ಓಕೆ ಓಕೆ